ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ದಿನದಲ್ಲಿ ನಮಗೆ ದುಡ್ಡೇ ಮುಖ್ಯವಾಗಿರುತ್ತೆ. ನಾವು ಖುಷಿಯಾಗಿರ್ಬೇಕು ಅಂದರೆ ದುಡ್ಡು ಬೇಕು, ನಾವು ಮನೆಯಲ್ಲಿ ಸೆಲೆಬ್ರೇಷನ್ ಇರಬೇಕು ಅಂದರೆ ದುಡ್ಡು ಬೇಕು, ಫ್ರೆಂಡ್ಸ್ ಬೇಕು ಅಂದರೆ ದುಡ್ಡು ಬೇಕು, ಅವ್ರ ರಿಲೇಟಿವ್ಸ್ ಮನೆಗೆ ಬರಬೇಕು ಅಂದರೆ ದುಡ್ಡು ಬೇಕು, ಪ್ರತಿಯೊಂದಕ್ಕೂ ದುಡ್ಡು ಬೇಕು ಅಲ್ವಾ? ಸೊ ಏನು ಇವತ್ತು ದುಡ್ಡಿನ ಬಗ್ಗೆ ಹೇಳ್ತಿದ್ದಾಳೆ ಅಂತೀರಾ? ಸೊ ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಮನಿ ಮೆಡಿಟೇಷನ್, ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು. ಸೊ ಇಲ್ಲಿ ಮನಿ ಅಂದ್ರೆ ಏನು, ಹಣ ಅಂದ್ರೆ ಏನು? ಓಕೆ, ಹಣ ಅಂದ್ರೆ ಒಂದು ಶಕ್ತಿ. ಅದು ನೀರಿದ್ದ ಹಾಗೆ. ನಾವು ಹೇಗೆ ನೀರನ್ನು ಚೆಲ್ಲಿದ್ರೆ ಅಥವಾ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆ ಸುಮ್ಮನೆ ಹರಿತಾನೆ ಇರುತ್ತೆ, ಹಾಗೆ ನಮ್ಮ ಹತ್ತಿರ ಇರುವಂತಹ ಹಣವು ಕೂಡ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಇನ್ನೊಬ್ಬರಿಂದ ಕೈಯಿಂದ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಅದು ಫ್ಲೋ ಆಗ್ತಾನೆ ಇರುತ್ತೆ. ಸೊ ಇಷ್ಟು ನಾವು ಅರ್ಥ ಮಾಡ್ಕೊಬೇಕು. ಏಕೆ ಅಂದರೆ ಫಸ್ಟ್ ಹಣ ಅನ್ನೋದು ಒಂದು ಶಕ್ತಿ ಅಂತ ನಾವು ಯಾವಾಗ ತಿಳ್ಕೊಳ್ತೀವಿ, ಆಟೋಮೆಟಿಕ್ ಆಗಿ ನಮ್ಮ ಮೈಂಡಲ್ಲಿ ಭಯ ಹೋಗುತ್ತೆ. ಓಕೆನಾ? ಅಯ್ಯೋ ನಾನು ಬೇರೆಯವ್ರಿಗೆ ಕೊಟ್ಟ ತಕ್ಷಣ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಭಯ ಇರುತ್ತಲ್ಲ, ಆ ಭಯ ಹೋಗ್ಬೇಕು ಅಂದರೆ ಫಸ್ಟ್ ನಾವು ಹಣದ ಬಗ್ಗೆ ತಿಳ್ಕೊಬೇಕು. ಹಣ ಅಂದರೆ ಒಂದು ಶಕ್ತಿ. ಸೊ ಅದು ಒಬ್ಬರಿಂದ ಇನ್ನೊಬ್ಬರ ಕೈಲಿ ಹೋಗೋದಕ್ಕೆ ಇರೋದು. ಓಕೆನಾ? ಸೊ ಯಾವಾಗ ನಾವು ಇದನ್ನು ತಿಳ್ಕೊಳ್ತಾ ಹೋಗ್ತೀವಿ, ಹಾಗೆ ಹಣದಿಂದನೇ ಎಲ್ಲ ಈಗಿನ ಪ್ರಪಂಚದಲ್ಲಿ. ಸೊ ಎಲ್ಲರೂ ಎಷ್ಟು ಖುಷಿಯಾಗಿರ್ತೀವಿ. ಅದೇ ಹಣ ಇಲ್ಲ ಅಂದರೆ ಮನೆಗೆ ಯಾರೂ ಬರೋದಿಲ್ಲ, ಮನೆ ಕಡೆ ಯಾರು ನಮ್ಮನ್ನು ಯಾರೂ ನೋಡೋದಿಲ್ಲ, ಒಂದು ರೆಸ್ಪೆಕ್ಟ್ ಮಾಡೋದಿಲ್ಲ. ಸೊ ಎಲ್ರಿಗೂ ನಿಮಗೆ ಗೊತ್ತಿದೆ ಹಣದ ಬಗ್ಗೆ ಈಗಿನ ಯುಗದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ? ಸೊ ಬನ್ನಿ ಫ್ರೆಂಡ್ಸ್, ಇದನ್ನೆಲ್ಲ ಹಣವನ್ನು ಹೇಗೆ ನಾವು ಅಟ್ರ್ಯಾಕ್ಟ್ ಮಾಡ್ಕೊಬೇಕು ಥ್ರೂ ಮೆಡಿಟೇಷನ್. ನಾವು ಮೆಡಿಟೇಷನ್ ಮೂಲಕನೇ ನಾವು ಹಣವನ್ನು ಹೇಗೆ ನಾವು ಗಳಿಸ್ಬೋದು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆನಾ? ಸೊ ಸಿಂಪಲ್ ಆಗಿ ಏನು ಮನಿ ಅಂದರೆ, ನಾವು ಮನಿಯನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೊಬೇಕು ಅಂದರೆ ಸಿಂಪಲ್ ಆಗಿ ನಾವು ಒಂದು ಮೆಡಿಟೇಷನ್ ಮಾಡಬೇಕು. ಸೊ ನಾವು ಒಂದು ರೂಟೀನ್ನ ಸ್ಟಾರ್ಟ್ ಮಾಡಬೇಕು. ಹೇಗೆ ಅಂದರೆ, ಸೊ ಒಬ್ಬ ಯಶಸ್ವಿ ವ್ಯಕ್ತಿ ಕೂಡ ಏನು ಮಾಡ್ತಿರ್ತಾನೆ, ಅವನು ಹಿಂದ್ಗಡೆ ಅಷ್ಟೇ ಪ್ರೆಷರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನ ಬ್ಯಾಕ್ಗ್ರೌಂಡ್ ಅಷ್ಟು ಕೆಲಸ ಇರೋದ್ರಿಂದನೇ ಮುಂದೆ ಅವನು ಸಕ್ಸಸ್ ಆಗಿ ಕಾಣಿಸ್ತಿರ್ತಾನೆ. ಒಂದು ದಿನ ಹೇಳ್ತಾನೆ ಅವನು, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅಂತ. ಹಾಗೆಯೇ ನಮಗೆ ಇವಾಗ 1 ಕೋಟಿ ಬೇಕು ಅಂದರೆ ನಾವೇನು ಮಾಡಬೇಕು, ಫಸ್ಟ್ ನಾವು ಅಷ್ಟು ವರ್ಕ್ ಮಾಡಬೇಕಾಗುತ್ತೆ. ಸೊ ಏನು ವರ್ಕ್ ಮಾಡ್ದೇನೆ ನನಗೆ ಇಷ್ಟು ದುಡ್ಡು ಬೇಕು, ನನಗೆ 1 ಕೋಟಿ ಬೇಕು, ಒಂದು ಮನೆ ಬೇಕು, ನನಗೆ ಇಷ್ಟೆಲ್ಲ ಕಾರ್ ಬೇಕು, ಏನೆಲ್ಲ ನಾವು ಮನಸ್ಸಿಗೆ ಬಂದದ್ದೆಲ್ಲ ಹೇಳ್ತೀವಿ, ಬಟ್ ಏನು ಆ್ಯಕ್ಷನ್ ಮಾಡಲ್ಲ. ನಾವು ಏನು ಆ್ಯಕ್ಷನ್ ಟೇಕರ್ ಆಗಿರಲ್ಲ, ಸುಮ್ಮನೆ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ. ಆಮೇಲೆ ಅಂತೀವಿ ಏನು ಮೆಡಿಟೇಷನ್, ಇದರಲ್ಲಿ ಏನೂ ಇಲ್ಲ, ನಾವೇನು ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಕನಸು ಕಾಣಬೇಕು, ನಮ್ಮಲ್ಲಿ ಒಂದು ಡ್ರೀಮ್ ಇಟ್ಕೊಬೇಕು, ನಾವು ಏನು ಅನ್ಕೊಂತೀವಿ ಆ ಇಂಟೆನ್ಷನ್ನ ರೆಡಿ ಇಟ್ಕೊಬೇಕು. ಹಾಗೆಯೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದಕ್ಕೆ ಆ್ಯಕ್ಷನ್ ಟೇಕರ್ ಆಗಬೇಕು. ಸೊ ನಾವು ಯಾವಾಗ ನಮ್ಮ ಕೆಲಸವನ್ನು ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ಸಕ್ಸಸ್ ಆಗ್ತೀವಿ ಅಲ್ವಾ? ಸೊ ಓಕೆ, ಹೌದು. ಇವಾಗ 1 ಕೋಟಿ ಅಂದ್ವಿ, ಹೇಗೆ ಮಾಡೋದು ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಏನಾದರೂ ಒಂದು ನಮಗೆ ಪ್ಲ್ಯಾನ್ ಇರಬೇಕು, ಹೇಗೆಲ್ಲ ಮಾಡಬೇಕು ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ಮಾಡಬೇಕು, ಹಾಗೆ ಹಣ ಯಾರ ಹತ್ರ ಇರುತ್ತೆ, ಯಾರ ಹತ್ರ ಇರೋಲ್ಲ, ನಾವು ಹೇಗೆ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊಬೇಕು, ಯಾವ ರೂಟೀನ್ಸನ್ನು ನಾವು ಮಾಡ್ತಾ ಹೋಗಬೇಕು ಅನ್ನೋದನ್ನು ನಮ್ಮ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಇರಬೇಕು ನಮ್ಮಲ್ಲಿ. ಯಾವಾಗ ನಮ್ಮಲ್ಲಿ ಹೈ ವೈಬ್ರೇಷನ್, ಹೈ ಫ್ರೀಕ್ವೆನ್ಸಿ ಇರುತ್ತೋ ಹಣ ಅಟ್ರ್ಯಾಕ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ 1 ಪಾಯಿಂಟ್. ಆ್ಯಂಡ್ ಸೆಕೆಂಡ್, ಮೂಲಾಧಾರ ಚಕ್ರ ಆ್ಯಕ್ಟಿವ್ ಇರಬೇಕು ನಮ್ಮಲ್ಲಿ. ಸೊ ನಮ್ಮಲ್ಲಿ ತುಂಬ ಬ್ಲಾಕೇಜಸ್ ಇಟ್ಕೊಂಡು ನಾವು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಅಂದರೆ ಅದು ಅಟ್ರ್ಯಾಕ್ಟ್ ಆಗಲ್ಲ. ಅವ್ರು ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಯಾವಾಗ ಅವ್ರು ಮೆಡಿಟೇಷನ್ ಮಾಡ್ತಾ ಯೂನಿವರ್ಸ್ ಅವರಿಗೆ ಪ್ರೊವೈಡ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ಯೂನಿವರ್ಸ್ಗೆ ಗೊತ್ತಿರುತ್ತೆ, ಅದು ಮಾಡ್ತಾ ಹೋಗಿರುತ್ತೆ. ಓಕೆನಾ? ನೆಕ್ಸ್ಟ್ 4th ಪಾಯಿಂಟ್, ಸೊ ನಾವು ಮನಿ ಮೆಡಿಟೇಷನ್ ಅಂತ ಮಾಡಿಸ್ತೀವಲ್ಲ, ಅದನ್ನು 21 ಡೇಸ್ ಬಿಡದೇನೆ ಮಾಡ್ತಾ ಹೋಗಬೇಕು. ಏಕೆಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಅದನ್ನು ರೀಪ್ರೋಗ್ರಾಮಿಂಗ್ ಮಾಡ್ತಾ ಹೋಗಬೇಕು. ಏಕೆ ಇಷ್ಟು ದಿನ ನೀವೇನಂತಿದ್ರಿ, ಹಣ ಅಂದರೆ ಅಂತ ಎಷ್ಟು ಕೆಟ್ಟದಾಗ ಬೈತಾ ಇದ್ರಿ, ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಶ್ರೀಮಂತರು ಅಂದರೆ ಅವ್ರಿಗೆ ಸುಮ್ಮನೆ ಅವರೆಲ್ಲ ಕದೀಮರು, ಕಳ್ಳರು, ಮೋಸಗಾರರು ಅಂತ ಏನೇನೋ ಬೈಕಂಡೆ ಅರ್ಧ ನಾವು ಅಲ್ಲೇನು ಮಾಡಿರ್ತೀವಿ, ದುಡ್ಡನ್ನು ನಾವು ಇಂಡೈರೆಕ್ಟಾಗಿ ದ್ವೇಷಿಸ್ತಾ ಇರ್ತೀವಿ. ಸೊ ಅಲ್ಲಿ ನೆಗೆಟಿವ್ ಎನರ್ಜಿ ಕೊಡ್ತಾ ಇರ್ತಿದ್ವಿ ದುಡ್ಡಿಗೆ. ಸೊ ಇವನ್ನೆಲ್ಲ ನಾವು ತೆಗೆದು ಹಾಕಬೇಕು ಅಂದರೆ ನಾವು 21 ಡೇಸ್ ನಮ್ಮ ಮೈಂಡಿಗೆ ನಾವು ರೀಪ್ರೋಗ್ರಾಮಿಂಗ್ ಕೊಡ್ತಾ ಹೋಗಬೇಕು, ಅಫರ್ಮೇಷನ್ಸ್ ಕೊಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ಮನಿ ಅಫರ್ಮೇಷನ್ಸ್ ಇರುತ್ತೆ.
ಹಾಗೆ ಮನಿ ಮಂತ್ರಗಳಿರುತ್ತೆ, ಹಾಗೆ ಮನಿ ಸ್ವಿಚ್ ವರ್ಡ್ಸ್ ಇರುತ್ತೆ. ಸೊ ಇವನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋಗಬೇಕು. ಹಾಗೆ ಕೊನೆಯದಾಗಿ ಹಣಕ್ಕೆ ಗೌರವ ಕೊಡೋದ್ಬೇಕು, ಹಣಕ್ಕೆ ಗೌರವ ಕೊಡಬೇಕು. ಸೊ ₹1 ಇದ್ರೂ ಅದಕ್ಕೆ ಗೌರವ ಕೊಡಬೇಕು, ಥ್ಯಾಂಕ್ಸ್ ಹೇಳಬೇಕು. ನಾವು ಎಷ್ಟು ಅದಕ್ಕೆ ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಹೋಗ್ತೀವಿ ಅಷ್ಟು ನಮ್ಮ ಹತ್ರ ಹಣ ಬರ್ತಾ ಹೋಗುತ್ತೆ. ಓಕೆನಾ? ಹಾಗೆ ಹಣ ಯಾರ ಹತ್ರ ಬರೋದಿಲ್ಲ ಫ್ರೆಂಡ್ಸ್. ಮೂಲಾಧಾರ ಚಕ್ರ ಆಕ್ಟಿವೇಟ್ ಇಲ್ದವರಿಗೆ ಅವ್ರದ್ದು ಆಕ್ಟಿವ್ ಇರೋದಿಲ್ಲ, ತುಂಬ ಬ್ಲಾಕೇಜಸ್ ಇರುತ್ತೆ. ಹಾಗೆ ಹಣ ಇನ್ನೂ ಯಾರ ಹತ್ರ ಬರೋದಿಲ್ಲ ಅಂದರೆ ಯಾರಿಗೆ ಹಣ ಅಂದರೆ ಭಯ ಆತಂಕ ಇರುತ್ತೆ ಅವರಿಗೆ. ಸೊ ಒಬ್ರಿಗೆ ಕೊಟ್ಟ ತಕ್ಷಣನೇ ಅಯ್ಯೋ ನನ್ನ ಹತ್ರ ದುಡ್ಡು ಕಡಿಮೆ ಆಗುತ್ತೇನೋ ಅನ್ನೋ ಭಾವನೆ ಇರುತ್ತಲ್ಲ ಅವರಿಗೆ. ಹಾಗೆ ಆಮೇಲೆ ಮೋಸ ವಂಚನೆ ಮಾಡಿ ದುಡ್ಡನ್ನು ತಗೊಂಡಿರ್ತಾರಲ್ಲ ಅವ್ರ ಹತ್ರನೂ ಹಣ ಬರೋದಿಲ್ಲ ಫ್ರೆಂಡ್ಸ್. ಆಮೇಲೆ ಹಣಕ್ಕೆ ಗೌರವ ಕೊಡದೇ ಇರೋರಿಗೆ, ಸೊ ₹1 ಬೆಲೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯ ದುಡಿತಿದ್ದಾನೆ ಅಂದರೆ ಅವ್ರಿಗೆಲ್ಲರಿಗೂ ಬೆಲೆ ಇರುತ್ತೆ. ಸೊ ಅದೆಲ್ಲ ನಾವು ಒಂದು ರೆಸ್ಪೆಕ್ಟ್ ಮಾಡಬೇಕಾಗಿರುತ್ತೆ ಮೇನ್. ಸೊ ಇಷ್ಟೆಲ್ಲ ನಾವು ಫಸ್ಟ್ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಓಕೆ, ಇಷ್ಟೆಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ಅಫರ್ಮೇಷನ್ಸ್ ನೋಡೋಣ. ಓಕೆನಾ ಫ್ರೆಂಡ್ಸ್? ಇವತ್ತಿನ ಅಫರ್ಮೇಷನ್ ಮಿಲಿನಿಯರ್ ಮೈಂಡ್. ಸೆಕೆಂಡ್ ಈಸ್ ಐ ಆಮ್ ಅ ಮ್ಯಾಗ್ನೆಟ್ ಆಫ್ ಮನಿ. I am a magnet of money. And third is more prosperity and more happiness coming in my life. More prosperity and more happiness coming in my life. And fourth is I am a Karodpati. I am a Karodpati or I am a Crorepati. ಫಸ್ಟ್ ಆಫ್ ಆಲ್ ಯಾವತ್ತು ಮನೆಯಲ್ಲಿ ಹಣ ಇಲ್ಲ ಅಂತ ಹೇಳಬಾರ್ದು. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ತೀವಿ. ಸೊ ಯಾವಾಗ ಇಲ್ಲ ಅಂತೀವಿ, ಇದು ಮೋಸ್ಟ್ ಡೇಂಜರಸ್ ವರ್ಡ್. ಇಲ್ಲ ಅನ್ನೋದು ನೆಗೆಟಿವ್ ವರ್ಡ್ ಆಗಿರುತ್ತೆ. ಅದ್ರ ಬದಲಾಗಿ ನನ್ನ ಹತ್ರ ಹಣ ಅಡ್ಜಸ್ಟ್ ಮಾಡ್ತೀನಿ, ನಾನು ಹಣವನ್ನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಬೇಕು. ಅಥವಾ ಇಷ್ಟಿದೆ, ನಿಮ್ಮ ಹತ್ರ ಎಷ್ಟಿದೆ? 100 ಇದೆ ನನ್ನ ಹತ್ರ, ಎಷ್ಟಿದೆ ಅಷ್ಟನ್ನು ಇದೆ ಅಂತ ಹೇಳಬೇಕು. ಎಷ್ಟು ಇಲ್ಲೇ ಇಲ್ಲ ಅನ್ನೋದು ಅದನ್ನು ಒತ್ತಿ ನೀವು ಹೇಳಕ್ಕೆ ಹೋಗ್ಬಾರ್ದು. ಏನೋ ಬೇರೆ ವರ್ಡ್ಸ್ ಇದೆ ಅಂತ ಹೇಳಿ, ಅಥವಾ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ, ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಇವಾಗ ಸಾಲ ಒಂದು ಮೇನ್, ಅದು ಕೂಡ ನಾವು ಸಾಲ ಅನ್ನೋದು ಕೂಡ ನೆಗೆಟಿವ್ ವರ್ಡ್ ಆಗಿರುತ್ತೆ. ನಾವು ಎಷ್ಟು ಅದನ್ನ ಹೇಳ್ತಾ ಹೋಗ್ತೀವಿ ಅದು ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಸೊ ನನ್ನ ಹತ್ರ ಇಷ್ಟು ಸಾಲ ಇದೆ, ನಾನು ಇಷ್ಟು ಸಾಲ ಮಾಡಿದ್ದೀನಿ ಅಂತ ಯಾವಾಗ ಹೇಳ್ತಾ ಹೋಗ್ತೀರಾ ಅದು ಅಷ್ಟೇನೆ ಸಾಲ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ವರ್ಡನ್ನು ನೀವು ಯೂಸ್ ಮಾಡಬಾರ್ದು. ಅದ್ರ ಬದಲಾಗಿ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ, ನಂದಿನ್ನು ಈ ಬ್ಯಾಂಕಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಅವ್ರ ಹತ್ರ ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅಂತ ಆ ಟೈಪ್ ಹೇಳ್ತಾ ಹೋಗ್ಬೇಕು ನೀವು. ಓಕೆನಾ? ಅದನ್ನ ಬಿಟ್ಟು ಇಲ್ಲ, ಸಾಲ ಇವೆಲ್ಲ ನೆಗೆಟಿವ್ ವರ್ಡ್ಸ್ ಆಗುತ್ತೆ. ಓಕೆ, ಇದು ಎರಡನ್ನೂ ಹೇಳಬಾರ್ದು. ಓಕೆನಾ? ನೆಕ್ಸ್ಟು ನೀವು ಏನು ಮಾಡ್ತೀರಾ? ನೈಟ್ ರೂಟೀನ್ ಏನಿದೆ ಅಂದರೆ ಜಸ್ಟ್ ರಿಲ್ಯಾಕ್ಸ್ ಯುವರ್ ಮೈಂಡ್ ಆ್ಯಂಡ್ ಕನೆಕ್ಟ್ ಟು ದಿ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ and just visualize the red color ball. Make a ball red color. Okay, red color ball ಅನ್ನ ನೀವೇನು ಮಾಡ್ತೀರಾ ಮಾಡಿ ವಿಜುವಲೈಸ್ ಮಾಡಿ, ಅದರೊಳಗಡೆ ಯೂನಿವರ್ಸಲ್ ಎನರ್ಜಿ ಎಲ್ಲ ಬಂದು ಆ ಬಾಲು ನಮ್ಮ ಮೂಲಾಧಾರ ಚಕ್ರ ಹತ್ರ ಫಿಕ್ಸ್ ಆಗಿದೆ. ಓಕೆ, ಆ ಎನರ್ಜಿ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ ಎಲ್ಲನೂ ಕೆಂಪು ಬಣ್ಣದಲ್ಲಿ ಬಂದು ನಮ್ಮ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ. ಆ ಟೈಪ್ ನೀವು ಅಬ್ಸರ್ವ್ ಮಾಡಿ. ಅಲ್ಲಿ ಎನರ್ಜಿ ನೀವು ಯಾವಾಗ ವಿಜುವಲೈಸ್ ಮಾಡ್ಕೊಂಡು ಎನರ್ಜಿ ಆ್ಯಕ್ಟಿವೇಟ್ ಮಾಡ್ತಾ ಇದೆ ಅಂದರೆ ಅದು ಆ್ಯಕ್ಟಿವೇಟ್ ಆಗ್ತಾ ಮೂಲಾಧಾರ ಚಕ್ರ ಏನಾಗ್ತಿರುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ. ಓಕೆ, ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಅನ್ನುವಂತಹ ಒಂದು ಮಂತ್ರವನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಥವಾ ವಿಡಿಯೋ ಇದ್ದರೆ ಹಾಕ್ಕೊಳ್ಳಿ. ಓಕೆ, ಮನಸ್ಸಲ್ಲಿ ಹೇಳ್ತಾ ಇರಿ ಒಂದು 21 ಟೈಮ್ಸ್. ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಶ್ರೀಂ ಬ್ರಿಜಿ ಅಂತ ಹೇಳ್ತಾ ಬನ್ನಿ. ಓಕೆ, ಹಾಗೆ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ತಿಳಿಸಿ. ಓಕೆ,
ಗ್ರ್ಯಾಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್. ಸೊ ಇಷ್ಟೆಲ್ಲ ತಿಳಿಸ್ಬಿಟ್ಟು ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಮಲಗ್ಬೋದು. ಸೊ ಇಷ್ಟನ್ನು ಬೇಕಿದ್ದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಸಪ್ರೇಟಾಗಿ ಮೂಲಾಧಾರ ಚಕ್ರ ವೈಸ್ ಮೆಡಿಟೇಷನ್ ಸೆಂಡ್ ಮಾಡ್ತೀನಿ. ಓಕೆ, ಸೊ ಇಷ್ಟೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಆಲ್ ದ ಮಾಸ್ಟರ್ಸ್. ಸೊ ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.